ವೆಲ್ಕಮ್ ಬ್ಯಾಕ್ ಟು ಗಾಯಿ ನ್ಯೂಟ್ರಿಷನ್ ಕಿಚನ್. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ನನ್ನ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತೊಂದು ಮುಖ್ಯವಾದ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ದೀನಿ. ಸೊ ನಿಮ್ಗೆ ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇರ್ಬೋದು ನೀರಿನ ಪ್ರಾಮುಖ್ಯತೆ ಅಂತ ಹೇಳಿ ಹಾಕಿ ಕೆಳಗಡೆ ಕೆಲವೊಂದು ಫೋಟೋಸ್ ಹಾಗೆ ಅಲ್ಲಿ ಬರೆದಿರುವಂತಹ ಲೈನ್ ನೀವು ನೋಡ್ಬೋದು. ನಾನೇನಕ್ಕೆ ನಿಮ್ಗೆ ಇವತ್ತು ಈ ಫೋಟೋ ಹಾಕಿ ಈ ವಿಚಾರ ತಿಳಿಸ್ತಾ ಇದ್ದೀನಿ ಅಂತಂದರೆ, ನಮಗೆಲ್ಲ ಗೊತ್ತಿರುವ ಹಾಗೆ ನೆಕ್ಸ್ಟು ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಅದರಿಂದ ನೀರಿನ ಅಂಶ ನಮ್ಮ ಬಾಡಿಯಲ್ಲಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ನಮಗೆ ಕಾಯಿಲೆಗೆ ಒಳಗಾಗೋದು ತಪ್ಪಿಸುತ್ತದೆ. ಹಾಗಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ನಾವು ಏನೇ ಊಟ ಮಾಡಲಿ ನೀರು ಹೆಚ್ಚಾಗಿ ಕುಡಿಯೋದ್ರಿಂದ ಅದು ಜೀರ್ಣ ಆಗುತ್ತೆ ಮತ್ತು ದೇಹದ ತ್ಯಾಜ್ಯವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯಾದಂತಹ ಬ್ಯಾಕ್ಟೀರಿಯಾಗಳಿದ್ದರೆ ಹೆಚ್ಚಾಗಿ ನಾವು ನೀರು ಸೇವನೆ ಮಾಡೋದ್ರಿಂದ ಅದು ಕೂಡ ಹೊರಗಡೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ದೇಹದ ಉಷ್ಣತೆಯನ್ನು ಕಾಪಾಡುತ್ತದೆ. ಬಾಡಿ ಏನು ಹೀಟ್ ಅಂತ ಹೇಳ್ತೀವಲ್ವ, ಅದು ನಮಗೆ ಆಗೋದು ಕಡಿಮೆ ಆಗುತ್ತದೆ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಮೋಷನ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ಅದೆಲ್ಲನೂ ಕೂಡ ನಮಗೆ ತುಂಬ ಕಡಿಮೆ ಆಗುತ್ತೆ. ಸೊ ನೀರನ್ನು ಹೆಚ್ಚಾಗಿ ಬಳಸಿಲ್ಲ ಅಂತಂದರೆ ಇದೆಲ್ಲ ಪ್ರಾಬ್ಲಮ್ಸ್ಗೂ ನಾವು ತುತ್ತಾಗಬೇಕಾಗುತ್ತೆ. ಹಾಗಾಗಿ ಬೇಸಿಗೆ ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ತುಂಬಾ ಜಾಸ್ತಿ ಇರುತ್ತೆ ಬಿಸಿಲು. ದಯವಿಟ್ಟು ಫ್ರೆಂಡ್ಸ್ ಆದಷ್ಟು ಕನಿಷ್ಠ ಅಂತಂದರೆ 12ರಿಂದ 15 ಗ್ಲಾಸನ್ನು ನೀವು ಪ್ರತಿನಿತ್ಯ ಕುಡಿಲೇಬೇಕಾಗುತ್ತೆ. ಮಕ್ಳಿಗೂ ಕೂಡ ಅಷ್ಟೇ ಸ್ವಲ್ಪ ಜ್ಯೂಸು, ಎಳ್ನೀರು, ಫ್ರೆಶ್ ಜ್ಯೂಸ್ ಏನಾದರೂ ಮಾಡಿ ಮಕ್ಳಿಗೆ ಕೊಡ್ತಾಯಿರಿ. ನೀರಿನಂಶ ಬಾಡಿಯಲ್ಲಿ ಇದ್ದಷ್ಟು ರೋಗಕ್ಕೆ ತುತ್ತಾಗೋದನ್ನು ನಾವು ಕಡಿಮೆ ಮಾಡ್ಬೋದು. ಸೊ ನಾನಿವತ್ತು ತಿಳಿಸ್ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನೀವು ಕೂಡ ಇದನ್ನು ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ಗೂ ಕೂಡ ತಿಳಿಸ್ಕೊಡಿ. ಅದರಿಂದ ಕೆಲವರಿಗೆ ತುಂಬ ಉಪಯುಕ್ತವಾದಂತಹ ಮಾಹಿತಿ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.